ಎಸ್ಪೆಷಲಿ ನಮ್ಮ ಫಾರೆಸ್ಟ್ ಸ್ಟಾಫ್ಗಳಿಗೆ ನಾನು ಯಾವತ್ತು ಅವ್ರಿಗೆ ನಮಸ್ಕಾರ ಹೇಳೋದಂದ್ರೆ ನಮ್ಮ ಫಾರೆಸ್ಟ್ ವಾಚರ್ಗಳಿಗೆ. ಅವರಿಂದನೇ ನಮ್ಮ ಕಾಡು ಇವತ್ತು ಉಳಿದಿದೆ. ಕಾಡು ಉಳಿದಿರೋದೇ ಅವರಿಂದ. ಯಾಕಂದ್ರೆ ಅವರೇ ನಡೆಯೋದು. ದಿನ ಒಂದು 10 ಕಿಲೋಮೀಟರ್ ನಡೀತಾರೆ, 12 ಕಿಲೋಮೀಟರ್ ನಡೀತಾರೆ, ಬೀಟ್ಗೆ ಹೋಗ್ತಾರೆ. ಅವ್ರಿಗೆ ಎಂಥ ರಿಸ್ಕ್ ಇದೆ ಅಂದ್ರೆ ಆನೆ ಅಟ್ಯಾಕ್ ಮಾಡ್ಬೋದು, ಹುಲಿ ಟೈಗರ್ ಅಟ್ಯಾಕ್ ಆಗ್ಬೋದು, ಇಲ್ವಾ ಕರಡಿ ಅಟ್ಯಾಕ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು, ಹಾವು ಕಚ್ಬೋದು. ಎಷ್ಟೇ ಕಂಡೀಷನ್ ಇದ್ರು ಪಾಪ ದಿನ ನಡೀತಾರೆ ಅವರು. ನಮ್ಮ ಕಾಡು ಉಳ್ಸೋದು ಅವರೇ. ಯಾಕಂದ್ರೆ ನಾವು ಯಾವತ್ತೂ ಹೇಳ್ತೀವಿ, ಅವರೇ ನಮ್ಮ ಕಾಡಿನ ಕಣ್ಣು, ಕಾಡಿನ ಮೂಗು, ಕಾಡಿನ ಕಿವಿ. ಅವ್ರೇನು ನೋಡ್ಕೊಂಡು ಮಾಡ್ತಾರೋ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಸೊ ನಾವು ಯಾವತ್ತೂ ಹೇಳೋದು ನಮ್ಮ ಫಾರೆಸ್ಟ್ ವಾಚರ್ಸು ಗಾರ್ಡ್ಸ್ಗೆ ನಾವು ಯಾವತ್ತೂ ದೊಡ್ಡ ನಮಸ್ಕಾರ ಹೇಳ್ತೀವಿ. ಯಾಕಂದ್ರೆ ಅವರಿಂದನೇ ನಮ್ಮ ಕಾಡು ಉಳಿದಿರೋದು. ಇಲ್ಲಿ ಕೂತ್ಕೋತಾರೆ ಸೀನಿಯರ್ ಆಫೀಸರ್ಸು, ಬೆಂಗಳೂರೊಳಗೆ ಒಳ್ಳೆ ಕಂಫರ್ಟಬಲ್ ಆಗಿ ಕೂತಿರ್ತಾರೆ. ಅವ್ರಿಗೆ ಈ ಜನ ಒದ್ಲಾಡ್ತಿದ್ದಾರಲ್ಲ ಅವ್ರ ಬಗ್ಗೆ ಅವ್ರಿಗೆಲ್ಲ ಆಲೋಚನೆ ಇಲ್ಲ. ಈಗ ಎಷ್ಟು ಮಟ್ಟಕ್ಕಂದ್ರೆ, ಈಗ ಒಬ್ಬರು ಆಫೀಸರ್ ಬೆಂಗಳೂರಿಗೆ ಕೂತ್ಕೊಂಡು 30 ಡೇಸ್ಗೆ ಸ್ಯಾಲ್ರಿ ಬರುತ್ತೆ. ನೀವು ಆಫೀಸ್ಗೆ ಹೋಗ್ದವ್ರಿಗೆ ಕೊಡ್ತಾರೆ ದುಡ್ಡು. ಸೊ ನೀವು ಸಂಡೇಗೆ ಸಂಬಳ ಕೊಡ್ತಾರಲ್ಲ, ಅವ್ರಿಗೆ ಫುಲ್ ಸಂಬಳ ಬರುತ್ತೆ. ಅದೇ ಈ ಕಷ್ಟಪಟ್ಬಿಟ್ಟು ವಾಚರ್ಗಳಿದಾರಲ್ಲ, ಫಾರೆಸ್ಟ್ ವಾಚರ್ಗಳು, ಪೆಟಿ ಕ್ಯಾಶ್ ಅವ್ರಿಗೆ, ಅವ್ರು 30 ದಿವಸ ಮಾಡಿದ್ರು ಕೆಲಸ, ಅವ್ರಿಗೆ ಸಂಬಳ ಕೊಡೋದು 26 ದಿವಸಕ್ಕೆ. ಇದು ಭಾಳ ದೊಡ್ಡ ಅನ್ಯಾಯ. ಏನೋ ಈಗ ಮಿನಿಸ್ಟ್ರು ಈಶ್ವರ್ ಖಂಡ್ರೆ ಅವರು ಇಲ್ಲ ಅದನ್ನ ಸಪೋರ್ಟ್ ಮಾಡಬೇಕು ಅಂತ ಬಂದಿದ್ದಾರೆ. ಈಗ ನಾ ಹೇಳೋದು, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೀನಿಯರ್ ಆಫೀಸರ್ಸ್ ಇದ್ದಾರಲ್ಲ, ಅವ್ರಿಗೂ ಗೌರವಿಸ್ತೀನಿ. ಅವರು ಇದನ್ನ ತಗೋಬೇಕು ಗೌರ್ಮೆಂಟ್ ಹತ್ರ. ಇವ್ರು 8 ಅವರ್ ಮಾಡಿ ಕೆಲಸ ಫುಲ್ ಸಂಬಳ ತಗೊಂಡೋಗ್ತಾರೆ. ಈ ಸ್ಟಾಫ್ ಫಾರೆಸ್ಟ್ ವಾಚರ್ಗಳು ಅವರು 24 ಗಂಟೆ ಇಂಟು 7 ಎವ್ರಿ ಡೇ 365 ಡೇಸ್. ಅವನ ಅಕಸ್ಮಾತ್ ಏನೋ ಒಂದು ಹುಷಾರಿರಲಿಲ್ಲ, ರಜಾ ತಗೋಬೇಕು, ಇಲ್ಲ ಫ್ಯಾಮಿಲಿಯವ್ರಿಗೆ ಏನೋ ಪ್ರಾಬ್ಲಮ್ ಆಯಿತು ಹೋಗಿದ್ರೆ ಆ ದುಡ್ಡನ್ನು ಕಟ್ ಮಾಡ್ತಾರೆ. ಇವ್ರಿಗೆ ಹ್ಯುಮ್ಯಾನಿಟಿ ಇಲ್ಲ. ಅವನು ಅಷ್ಟೆಲ್ಲ ಕಷ್ಟಪಟ್ಟಿರ್ತಾನೆ, 15 ವರ್ಷ 20 ವರ್ಷ ಕಷ್ಟಪಟ್ಟಿದ್ದಾರೆ, ಅವ್ರಿಗೆ ಈಗಲೂ ಸಂಬಳ ಕಟ್ ಮಾಡ್ತಾರೆ. ಅವ್ನು 30 ದಿವಸ 31 ದಿವಸ ಕೆಲಸ ಮಾಡಿ ಅವ್ನಿಗೆ ಸಂಬಳ ಬರೋದು 26 ದಿವಸ. ಸೊ ಇದ್ರ ಬಗ್ಗೆಲ್ಲ ನಾನು ನೋಡ್ಬಿಟ್ಟು ನಾವೀಗ ಇದು ಸಮಸ್ಯೆ ಸ್ಟಾರ್ಟ್ ಮಾಡಿದ್ದೀವಿ. ಈ ಕ್ರಿಕೆಟರ್ಸ್ ಫಾರ್ ಕನ್ಸರ್ವೇಷನ್ ಅಂದ್ಬಿಟ್ಟು ಎಲ್ಲ ಕ್ರಿಕೆಟರ್ಸ್ ಎಲ್ಲ ಸೇರಿ, ನಮ್ಮ ಯೂಸುಫ್ ಪಠಾನು, ಹರ್ಭಜನ್ ಸಿಂಗು, ಸಂದೀಪ್ ಪಾಟೀಲ್ ಎಲ್ಲ ಕೂತ್ಕೊಂಡು ಮಾತಾಡಿದಾಗ ಈ ಥರ ಮಾಡಿದ್ವಿ. ಏನೋ ಹೆಲ್ಪ್ ಮಾಡ್ಬೇಕು ಇವ್ರಿಗೆ, ಈ ಸ್ಟಾಫ್ಗಳಿಗೆ ಹೆಲ್ಪ್ ಮಾಡಬೇಕು, ಎಸ್ಪೆಷಲಿ ವಾಚರ್ಸ್ ಅಂದ್ಬಿಟ್ಟು ನಾವು ಕ್ರಿಕೆಟರ್ಸ್ ಫಾರ್ ಕನ್ಸರ್ವೇಷನ್ ಮಾಡಿ 780 ಕ್ರಿಕೆಟರ್ಸ್ನ ಸೇರಿಸಿದ್ವಿ. ಎಲ್ಲ ಸೇರಿ ಈಗ ರಾವುಡ್ ಇದ್ದಾರೆ, VVS ಲಕ್ಷ್ಮಣ್ ಇದ್ದಾರೆ, ಮುರಳಿ ವಿಜಯ್ ಇದ್ದಾರೆ, ವರುಣ್ ಇದ್ದಾರೆ, ಸುನೀಲ್ ಜೋಶಿ ಇದ್ದಾರೆ. ಸೊ ಆ ಥರ ನೋಡಿದ್ರೆ ಎಲ್ಲರೂ ಸೇರಿ ಒಟ್ಟಿಗೆ ಮಾಡೋಣ ಅಂದ್ಬಿಟ್ಟು ಈಗ ಒಂದು ಸಂಸ್ಥೆ ಮಾಡ್ತಿದ್ದೀವಿ. ಸೊ ಅದರಿಂದ ನಾವೇನು ಮಾಡ್ತೀವಿ, ನಾವೊಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತೀವಿ, ಟೈಗರ್ ಕಪ್ಪನ್ನು ಮಾಡ್ತೀವಿ. ಈ ಕಡೆ ಚಿಕ್ಕ ಹುಡುಗರಿಗೆ Under-12 ಇರಲಿ, Under-14 ಇರಲಿ, Under-16 ಹುಡುಗರನ್ನ ಆಡಿಸ್ತೀವಿ ಟೂರ್ನಮೆಂಟ್. ಅವ್ರಿಗೂ ವೈಲ್ಡ್ ಲೈಫ್ ಬಗ್ಗೆ ಇದು ಮಾಡ್ತೀವಿ, ಕಾಡು ಹೆಂಗೆ ಉಳಿಸ್ಬೇಕು, ಟೈಗರ್ ಏನಕ್ಕೆ ಇಂಪಾರ್ಟೆಂಟು, ಫ್ಲ್ಯಾಗ್ಶಿಪ್ ಸ್ಪೀಶೀಸು, ಟೈಗರ್ ಇಲ್ಲ ಅಂದರೆ ಏನಾಗುತ್ತೆ. ಸೊ ಅದು ಅವರು ಮುಡಿಸ್ತೀವಿ ಅವ್ರಿಗೆ, ಅವರು ಅಂಬಾಸಿಡರ್ಸ್ ಆಗ್ತಾರೆ. ಸೊ ಆ ದುಡ್ಡು ನಾವು ಏನು ಟೂರ್ನಮೆಂಟ್ ಅಂತ ಕಲೆಕ್ಟ್ ಮಾಡ್ತೀವೋ ನಾವು ಈ ಫಾರೆಸ್ಟ್ ವಾಚರ್ಸ್ಗೆ ಕರೆದು ನಾವು ಅವ್ರಿಗೆ 1 ಲಕ್ಷ ಕೊಡ್ತೀವಿ. ಒಬ್ಬೊಬ್ರಿಗೆ 1 ಲಕ್ಷ ಕೊಟ್ಟು ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟರ್ ಬಂದು ಅವ್ರನ್ನ ಗೌರವಿಸ್ತಾರೆ. ಸೊ ವರ್ಷನೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಇದು ನಾವು ಸಣ್ಣ ಪುಟ್ಟ ಮಾಡ್ತಿರೋದು, ಏನು ದೊಡ್ಡದಲ್ಲ. ಬಟ್ ಏನಂದ್ರೆ ಸ್ವಲ್ಪ ಆದರೂ ಎನ್ಕರೇಜ್ ಮಾಡಬೇಕು ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಸೊ ಇದನ್ನ ನಾನು ಹೇಳೋದು, ಗೌರ್ಮೆಂಟ್ಗಿರಲಿ ಫಾರೆಸ್ಟ್ ಆಫೀಸರ್ಸ್ಗಿರಲಿ, ಫಸ್ಟು ನೀವು ನಿಮ್ಮ ಫಾರೆಸ್ಟ್ ವಾಚರ್ಸ್ನ ನೀವು ಚೆನ್ನಾಗಿ ನೋಡಿಕೊಂಡ್ರೆ ನಿಮ್ಮ ಕಾಡು ಉಳಿಯುತ್ತೆ. ಇಲ್ದೋರೆ ಭಾಳ ತೊಂದರೆ ಐತಿ. ಈ ನಡುವೆ ಅಂತೂ ಎಲ್ಲ ಕಡೆನೂ ಆನೆಗಳು ಸಾಯ್ತಿದೆ. ಕೆಲವೊಂದು BRT ಒಳಗೆ ಆಗಿರೋ ವಿಷಯ ಕೇಳಿದ್ರೆ ನಗು ಬರುತ್ತೆ, ಬೇಜಾರು ಆಗುತ್ತೆ, ನಗುನೂ ಬರುತ್ತೆ. ಬೇಜಾರು ಏನಂದರೆ, 1 ವರ್ಷ ಆಗಿದ ಮೇಲೆ ಸ್ಕೆಲೆಟನ್ ಸಿಕ್ಕಿದೆ ಆನೆ. ಅದು ಕೇವಲ ಒಂದು 500 ಮೀಟ್ರ್ ಇಲ್ಲ, ಕಲ್ಲು ಎಸ್ತರೆ 500 ಮೀಟ್ರ್ ಇಲ್ಲ, ಅಲ್ಲಿ ಆನೆ ಬಿದ್ದು 1 ವರ್ಷದ ಸತ್ತೋಗಿದ್ದು ಈಗ ಸಿಕ್ಕಿದೆ. ನಗು ಬರುತ್ತೆ ಅಂದರೆ ಅವ್ರು ಹೇಳ್ತಾರೆ ನಮ್ಗೆ ಗೊತ್ತೇ ಇಲ್ಲ ಅಂತಾರೆ. ಇವ್ರು ಹಾಗಾದ್ರೆ ಬೀಟಿಗೆ ಹೋಗ್ತಿಲ್ವಾ, ಇವ್ರಿಗೆ ಗೊತ್ತಿರ್ಲಿಲ್ವಾ, ವಾಸನೆ ಆದರೂ ಬರುತ್ತೆ. ಇನ್ನೊಂದು ಆನೆ ಈ ಕಡೆ ಇದ್ರೊಳಗೆ ಸತ್ತೋಯ್ತು, ನಮ್ಮ ಯಲಂದೂರೊಳಗೆ. ಅವ್ರು ಹೇಳ್ತಾರೆ ಮಳೆ ಬರ್ತಿತ್ತು ಅದರಿಂದ ವಾಸನೆ ಬಂದಿಲ್ಲ. ಅದು ಆನೆ ಸತ್ತಿ 4 ತಿಂಗಳು 5 ತಿಂಗಳಾಗಿದೆ.
ಇವ್ರು ಹೇಳ್ತಾರೆ ಮಳೆ ಬಂತು ಅದಕ್ಕೆ ವಾಸನೆ ಬಂದಿಲ್ಲ. ನಾನು ಹೇಳಿದೆ ರೀ, ನೀವು ಈ ಥರ ಎಲ್ಲ ಹೇಳಿದ್ರೆ ಇದು ಆಣೆ ಸತಿ 4 ತಿಂಗಳಿಂದ ಮಳೆ ಇತ್ತ, ನಮಗೆ ಬರ ಇತ್ತು, ಬೆಂಕಿ ಇತ್ತು. ಸೊ ಇದೆಲ್ಲ ಹೇಳ್ಬೇಡಿ. ಸೊ ಈ ಥರ ಆಟಿಟ್ಯೂಡ್ಸ್ ನೋಡಿದಾಗ ಬೇಜಾರಾಗತ್ತೆ. ಒಂದು ಕಡೆ ಟೈಗರ್ ಇಶ್ಯೂ ತಗೊಳ್ಳಿ, ಎಲ್ಲ ಥರನೂ ಆಗತ್ತೆ. ಒಂದು ನಮ್ಮ ನಾಗರೊಳಗೆ ಯಾವುದೋ ಟೈಗರ್ ಒಂದು ಯಾರೋ ಮಗುಗೆ ಸಾಯಿಸ್ತು, ಅದನ್ನ ಹಿಡಿಯೋಕ್ಕೆ ಟ್ರೈ ಮಾಡಿದ್ರು, ಹಿಡಿದವ್ರು ಇನ್ನೊಂದು ಟೈಗರ್ನ ಹಿಡಿದ್ಬಿಡ್ತಾರೆ ತಪ್ಪಾಗೆ. ಹರ್ಷ ಕುಮಾರ್ DCF ಇದ್ರು, ಬೇರೆ ಯಾವುದೋ ಟೈಗರ್ ಹಿಡಿತಾರೆ. ಆ ಟೈಗರು ಅವ್ರಿಗೆ ಗೊತ್ತಾಗತ್ತೆ, ಓ ಇಲ್ಲ ಈ ಟೈಗರ್ ಪ್ರೆಗ್ನೆಂಟ್ ಇತ್ತು, ಮರಿಗಳಿತ್ತು, ಇದ್ರೊಳಗೆ ಪ್ರೆಗ್ನೆಂಟ್ ಆಗಿತ್ತು, ಇದೇ ಬೇರೆ ಇದು ಹಿಡ್ತಾರೆ ಅಂದ್ಬಿಟ್ಟು. ಆ ಟೈಗರ್ ಏನಾಗುತ್ತೆ, ಕೇಜ್ ಹಾಕಿದಾಗ ಹಲ್ಲುಗಳು ಕೆನೆನ್ಗಳು ಹೊಡೆದೋಗುತ್ತೆ. ಅದನ್ನ ತಗೊಂಡೋಗಿ ಅಲ್ಲಿ ಚೆನ್ನಾಗಿರೋ ಟೈಗರು, ಮೇಲ್ ಟೈಗರ್ನ, ಅದನ್ನ ತಗೊಂಡೋಗಿ ಇವರು ಯಾವುದೋ ಝೂ ಒಳಗೆ ಹಾಕಿದ್ದಾರೆ, ಗುಲ್ಬರ್ಗ ಝೂಗೆ ಹಾಕಿದ್ದಾರೆ. ಸೊ ಇದೆಲ್ಲ ನಾವು ನೋಡಿದಾಗ ಯಾಕೆ ಈ ಥರ ಯಾಕೆ ಸಿಸ್ಟಮ್ ಇಲ್ಲ? ಇಷ್ಟು ವರ್ಷ ಬೇಕಾ ನಮಗೆ ಅರ್ಥ ಮಾಡ್ಕೊಳ್ಳೋಕೆ ಹಿಂಗೆ ಆಗ್ತಿದೆ ಅಂದ್ಬಿಟ್ಟು? ಅರ್ಥ ಆಗೋದು ನನಗೆ ಗೊತ್ತು, ಫಾರೆಸ್ಟ್ ಕಷ್ಟ ಎಷ್ಟಿದೆ ನನಗೆ ಗೊತ್ತು ನೋಡ್ಕೊಳ್ಳೋದು. ಯಾಕಂದರೆ ಎಲ್ಲ ಜಾಗಗಳಿಗೂ ಎಲ್ಲ ಇರೋಕ್ಕಾಗಲ್ಲ. ಆ ಬೀಟ್ಸ್ ಇರುತ್ತೆ, ಸೆಕ್ಷನ್ ಇದು ಮಾಡ್ಕೊಂಡಿರ್ತಾರೆ. ಬಟ್ ನಮಗೆ ಏನಾಗತ್ತಂದ್ರೆ, ಅಲ್ಲ ಸರ್, ಇವಾಗ ಹುಲಿನ ಹಿಡಿದ್ಮೇಲೆ ಅದನ್ನ ತಿರ್ಗಿ ಕಾಡಿಗೆ ಏನಕ್ಕೆ ರಿಲೋಕೇಟ್ ಮಾಡಲ್ಲ, ಝೂಗೆ ಏನಕ್ಕೆ ಬಿಡ್ತಾರೆ? ಅಲ್ಲ, ಈಗ ಟೈಗರು ಪ್ರಾಬ್ಲಮ್ ಇದ್ದಾಗ, ಕಾನ್ಫ್ಲಿಕ್ಟ್ ಇದ್ದಾಗ, ಯಾವಾಗಾರು ಊರ್ ಕಡೆ ಬಂದು ಗಲಾಟೆ ಆದಾಗ ಏನಾಗತ್ತಂದ್ರೆ, ಆವಾಗ ಟೈಗರು ಅವರು ಜನ ಬಿಡಲ್ಲ, ಅದನ್ನು ಇದು ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಇವರು ಹಿಡಿಯಕ್ಕೆ ಹೋಗ್ತಾರೆ. ಅದಕ್ಕೇನಾದ್ರು ಗಾಯ ಆಗಿದ್ರೇನೆ ಟೈಗರ್ಗಳು ಆಚೆ ಬರೋದು. ಕೆಲವು ಟೈಮ್ ಏನಾಗುತ್ತೆ, ಕೆಲವು ಟೈಗರ್ಗಳು ಬೇರೆ ಟೆರಿಟೋರಿ ಹುಡ್ಕೊಂಡ್ ಬರುತ್ತೆ. ಟೆರಿಟೋರಿ ಹುಡ್ಕೊಂಬಂದಾಗ ಊರ್ ಕಡೆ ಬರುತ್ತೆ. ಊರ್ ಕಡೆ ಏನಾಗುತ್ತೆ, ದನ ಹೊಡಿಯತ್ತೆ. ದನ ಹೊಡೆದಾಗ ಮಧ್ಯ ಫಾರ್ಮರ್ಗಳು ಬರ್ತಾರೆ, ರೈತರು ಇವ್ರುಗಳು ಇರ್ತಾರೆ, ಅವ್ರಿಗೇನು ಏಟಾಗತ್ತೆ, ಅವ್ರು ಸಾಯ್ತಾರೆ. ಸೊ ಏನಾಗುತ್ತೆ, ಚೆನ್ನಾಗಿದ್ರೆ ಟೈಗರ್ನ ಅದನ್ನ ಅವರು ಯೋಚಿಸ್ತಾರೆ, ಇದನ್ನ ತಿರ್ಗಾ ಬೇರೆ ಕಡೆ ಬಿಡ್ಬೋದಾ ಅಂದ್ಬಿಟ್ಟು 2 ಕಡೆ ಮಾಡಿದ್ದಾರೆ. ಮಿಕ್ಕಿದ್ದು ಇಂಜಿಯರ್ಡ್ ಟೈಗರ್ನ ಇನ್ನೇನು ಮಾಡೋಕ್ಕಾಗಲ್ಲ. ಅದು ತಿರ್ಗಾ ನೀವು ಕಾಡಿಗೆ ಹೋಗ್ಬಿಟ್ರೆ ತಿರ್ಗಾ ಅದು ತೊಂದರೆ ಆಗತ್ತೆ, ಕಾನ್ಫ್ಲಿಕ್ಟ್ ಆಗತ್ತೆ. ಯಾಕಂದರೆ ಒಂದೊಂದು ಟೈಗರ್ಗೆ ಒಂದೊಂದು ಏರಿಯಾ ಇದೆ, ಟೆರಿಟೋರಿ ಅಂತಿದೆ. ಈಗ ನಿಮ್ಮ ಜಾಗಕ್ಕೆ ನಾವು ಬರೋಂಗಿಲ್ಲ, ನಿಮ್ಮ ಮನೆಗೆ. ಅದೇ ಥರ ನೀವು ಇನ್ನೊಬ್ಬರ ಮನೆಗೆ ಹೋಗೋಕ್ಕಾಗಲ್ಲ. ಆ ಥರ ಟೆರಿಟರಿಯಿಂದ ಅಲ್ಲಿ ಸಂಖ್ಯೆ ಜಾಸ್ತಿ ಆಗಿದೆ, ಟೈಗರ್ ಸಂಖ್ಯೆ ಅಂತೂ ಜಾಸ್ತಿ ಆಗಿದೆ, ಡಿಸ್ಪರ್ಸ್ ಆಗ್ತಾ ಇದೆ. ಸೊ ಅದು ನ್ಯಾಚುರಲ್ ಪ್ರೋಸೆಸ್ಸು. ಸೊ ನೀವು ಟೈಗರ್ ಹಿಡಿದ್ಬಿಟ್ಟು ಓಕೆ ಹೆಲ್ತ್ ವೈಸ್ ಚೆನ್ನಾಗಿದೆ, ಏನೋ ಒಂದು ಸ್ಪೊರಾಡಿಕ್ ಇದಾಗಿದೆ ಅಂದರೆ ಅದು ಮಾನಿಟ್ರಿ ಮಾಡ್ತೀವಿ ಅಂದರೆ ಬೇರೆ ಕಡೆ ಕಾಡು ಹೋಗ್ಬಿಡ್ಬೋದು. ಬಟ್ ಅದು ರಿಸ್ಕ್ ತಗೊಳ್ಳಲ್ಲ ಅವರು. ಅಕಸ್ಮಾತ್ ಏನಾದ್ರು ಹ್ಯೂಮನ್ಗೆ ಜನಕ್ಕೆ ಏನಾದ್ರು ಹೊಡೆದಿದ್ರೆ, ಆ ರಕ್ತ ಟೇಸ್ಟ್ ಬಂದಿದ್ರೆ ತಿರ್ಗಾ ಹೊಡೆಯತ್ತೆ ಭಯ ಪಟ್ಟು ನೋಡ್ತಾರೆ. ಬಟ್ ಈಗೇನಾಗ್ತಿದೆ ಅಂದರೆ, ನಮ್ಮ ಟೈಗರ್ ಇಶ್ಯೂಗೆ ಬಂದಾಗ ಭಾಳ ಡೆಲಿಕೇಟ್ ಆಗಿದೆ ಸಿಚುವೇಶನ್. ಈಗ ನಾವು ಖುಷಿ ಪಡ್ತೀವಿ ಟೈಗರ್ ನಂಬರ್ಸ್ ಜಾಸ್ತಿ ಆಗ್ತಿದೆ ಅಂದ್ಬಿಟ್ಟು. ಬಟ್ ಅದು ಜಾಸ್ತಿ ಆಗಿರೋದು ಬಂದೇ 2 ಕಡೆ, ನಮ್ಮ ನಾಗರಹೊಳೆ ಮತ್ತು ಬಂದೀಪುರ. ಸೊ ಬೇರೆ ಕಡೆ ಟೈಗರ್ ನಂಬರ್ಸ್ ಕಮ್ಮಿ ಆಗಿದೆ. ನೀವು ಭದ್ರದೊಳಗೆ ಅಷ್ಟು ಟೈಗರ್ಸ್ ಇಲ್ಲ. ನೀವು BRT ಒಳಗೆ 67 ಟೈಗರ್ ಒಂದ್ಸತಿ ಇದ್ದಿದ್ದು, ಈಗ 34-35 ಅಂತಾರೆ. ಎಲ್ಲೋಯ್ತು ಆ ಟೈಗರ್ಗಳು? ನೀವು ಅದೇ ನಮ್ಮ ಡ್ಯಾಂಡೆ ಖಾಲಿ ಟೈಗರ್ಸ್ ಬಂದಾಗ ಅಲ್ಲೇ ಇರೋದು ಆಪರ್ಚುನಿಟಿ ಟೈಗರ್ಸ್ ಇದೆ. ಅಲ್ಲಿ ಟೈಗರ್ಸ್ ಅಲ್ಲೂ ಕಾಣ್ತಿಲ್ಲ. ಈಗ ಒಂದ್ಸತಿ ಜಾಸ್ತಿ ಇದೆ, 20ಕ್ಕಿಂತ ಮೇಲೆ, ಈಗ 12-14 ಅಂತಾರೆ. ಸೊ ಆಗ್ತಾ ಇರೋದು 2 ಕಡೆನೇ ಪ್ರಾಬ್ಲಮ್ ನಮಗೆ. ಏನೋ ಬಂದೀಪುರ ಮತ್ತು ನಾಗರಹೊಳೆಯಿಂದ ಟೈಗರ್ಗಳು ಇದು ಕೊಟ್ಟೋಗುತ್ತೆ, ನಮ್ಮ ಕಾಫಿ ತೋಟಕ್ಕೆ. ಅಲ್ಲಿ ಹೋಗಿರುತ್ತೆ, ಅಲ್ಲಿ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಶುರು ಆಗುತ್ತೆ. ಕೆಲವು ಕಡೆ ಟೈಗರ್ಗಳು ಅಲ್ಲೇ ಮರಿಗಳಾಗ್ತಿದೆ, ಕಾಡೊಳಗೂ ಬರುತ್ತೆ, ಇಲ್ಲೂ ಹೋಗಿರುತ್ತೆ. ಮರಿಗೆ ಸೇಫ್ಟಿ ಬಂದಾಗ ಇದು ತೋಟದೊಳಗೆ ಹಾಕ್ಬಿಡುತ್ತೆ, ಎಸ್ಟೇಟ್ಗಳೊಳಗೆ. ಸೊ ಈ ಕಡೆ ನೀವು ನೋಡಿದಾಗ ಬಂದೀಪುರ ಜಾಸ್ತಿ ಆದಾಗ ಅದು ಟೆರಿಟೋರಿಯಲ್ ಫೈಟ್ ಆದಾಗ ಊರ್ ಕಡೆ ಬರುತ್ತೆ, ಅದು ಸಾಯತ್ತೆ ಅಥವಾ ಹಿಡಿದ್ಬಿಟ್ಟು ಇದಕ್ಕೆ ಹಾಕ್ತಾರೆ. 2 ಕಡೆ ಹಿಡ್ಕೊಂಡ್ಬರ್ತಾರೆ. ರಿಹ್ಯಾಬಿಲಿಟೇಷನ್ ಸೆಂಟರ್ ಇದೆ, ಕೂರ್ಗಲ್ಲಿ ಅಂದ್ಬಿಟ್ಟು ಒಂದು ಸೆಂಟರ್ ಇದೆ ಮೈಸೂರು ಹತ್ರ, ಮತ್ತು ನಮ್ಮ ಬನ್ನರ್ಘಟ್ಟ ರಿಹ್ಯಾಬಿಲಿಟೇಷನ್ ಸೆಂಟರ್ ಇದೆ ಅಂದ್ಬಿಟ್ಟು. ಈ ಕೂರ್ಗಲ್ಲಿಗೆ ಇನ್ನೂ ಜಾಗ ಮಾಡ್ತಿದ್ದಾರೆ, ಯಾಕಂದರೆ ಇನ್ನು ಮುಂದೆ ಜಾಸ್ತಿ ಟೈಗರ್ ಗಲಾಟೆ ಆಗತ್ತೆ. ಸೊ ಅದು ಮಾಡ್ತಿದ್ದಾರೆ. ಸೊ ಟೈಗರ್ನ ಹಿಡಿದ್ಬಿಟ್ಟು ನೀವು ವಾಪಸ್ ಬಿಡಬೇಕಾದ್ರೆ ಎಲ್ಲಿ ಬಿಡ್ತೀರಾ? ಏನು ಹ್ಯಾಬಿಟ್ಯಾಟ್ ಇದೆ, ಅದಕ್ಕೇನು ಪ್ರೊಟೆಕ್ಷನ್ ಇದೆ? ಈಗ ನಮ್ಮ ತಗೊಳ್ಳಿ, ನಮ್ಮ ಸರ್ಕಾರನೇ ತಗೊಳ್ಳಿ. ಈಗ ನಮ್ಮ MMLsನ ನಮ್ಮ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅದನ್ನು ನೀವು ಟೈಗರ್ ರಿಸರ್ವ್ ಮಾಡಿ ಅಂತ ಹೇಳಿದ್ದಾರೆ, ಪರ್ಮಿಷನ್ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರ ಮಾಡ್ತಿಲ್ಲ.
ನಾನು ಎಷ್ಟೋ ಬರೆದೆ, ಬೊಮ್ಮಾಯಿಯವ್ರಿಗೆ ಬರೆದೆ. ದಯವಿಟ್ಟು ಆಪರ್ಚುನಿಟಿ ಇದೆ. ಬೇರೆ ಕಡೆ ಎಲ್ಲ ತಮಿಳ್ನಾಡೊಳಗೆ ಎಲಿಫೆಂಟ್ ರಿಸರ್ವ್ಸ್ ಜಾಸ್ತಿ ಮಾಡ್ತವ್ರೆ. 6 ರಿಸರ್ವ್ ಇದೆ, ಟೈಗರ್ ರಿಸರ್ವ್ ಇದೆ, 5 ಇದೆ. ನಮ್ದ್ರೊಳಗೆ 2 ಎಲಿಫೆಂಟ್ ರಿಸರ್ವ್ ಇರೋದು. ಈಗ 5 ಟೈಗರ್ ರಿಸರ್ವ್, 6ನೇದು ಮಾಡ್ಬೋದು, ಬಟ್ ಮಾಡ್ತಿಲ್ಲ. ಅದು ಪೊಲಿಟಿಕಲ್ ರೀಸನ್ಸ್. ನಮ್ಮ ಕರ್ನಾಟಕದಲ್ಲಿ ಎಲಿಫೆಂಟ್ ರಿಸರ್ವ್ ಯಾವ್ದು ಇದೆ ಸರ್? ಇದು ಮೈಸೂರು ಇದು, ಮತ್ತೆ ಆ ಕಡೆ ಇದು ಬರುತ್ತೆ, ನಮ್ಮ ಭದ್ರಾ ಕಡೆ ಇದು. ಭದ್ರಾ ಕಡೆ ಒಂದು ಎರಡೇ ಇರೋದು. ಎರಡೇ ಅದು ಬರುತ್ತೆ. ಸೊ ಏನಾಗ್ತಿದೆ ಅಂದ್ರೆ ಈಗ ನಮ್ಮ ಪೊಲಿಟಿಷಿಯನ್ಸೇ ಗೇಮ್ ಆಡ್ತಾರೆ. ಈಗ MMLs ನೀವು ಟೈಗರ್ ರಿಸರ್ವ್ ಮಾಡಿದಾಗ ನಿಮ್ಗೆ ಏನಾಗತ್ತೆ ಅಂದ್ರೆ, ನಿಮಗೆ ಅಡ್ವಾಂಟೇಜ್ ಬರೋದೆ ಅಂದ್ರೆ ಪ್ರೊಟೆಕ್ಷನ್ ಆಗತ್ತೆ. ಪ್ರೊಟೆಕ್ಷನ್ ಆಗಿದಾಗ ನಿಮಗೆ ಎಲ್ಲ ಪ್ರಾಣಿಗಳಿಗೂ ಪ್ರೊಟೆಕ್ಷನ್ ಇರೋದ್ರಿಂದ ನೀವು ಇದು ಚೆನ್ನಾಗಿರುತ್ತೆ. ಬಯೋಡೈವರ್ಸಿಟಿ, ಅರ್ಬಿಯವರ್ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಅದಾದಾಗ ಟೈಗರ್ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಅಲ್ಲಿ ಜಾಸ್ತಿ ಆಗ ಡಿಸ್ಪರ್ಸ್ ಆಗಿ ಕಾವೇರಿಗೆ ಬರುತ್ತೆ. ಈಗ ಕಾವೇರಿಯಿಂದ ಆ ಕಡೆ ಬಂದು ನಮ್ಮ ಬನ್ನರ್ಘಟ್ಟೆಗೆ 2 ಟೈಗರ್ ಇದೆ. ಈಗ ಮುಂಚೆಲ್ಲ ಟೈಗರ್ ಇರ್ತಿರ್ಲಿಲ್ಲ. ಮೊನ್ನೆ ಯಾರೋ ಇದತ್ರ ನೋಡ್ಬಿಟ್ಟು ಟೈಗರ್ ಮರಿ ಇದೆ ಮತ್ತು ನೆಲಮಂಗ್ಲ ಆಚೆ ಹೇಳಿದ್ದಾರೆ. ಸೊ ಎಲ್ಲ ಕಡೆ ಟೈಗರ್ ಕಾಣ್ತಾ ಇದೆ. ಈಗ ಮೈಸೂರು ಹತ್ರ ಟೈಗರ್ಗಳು ಓಡಾಡ್ತಿದೆ. ಸೊ ಟೈಗರಲ್ಲಿ ಡಿಸ್ಪರ್ಸ್ ಆಗ್ತಿದೆ. ಅದಕ್ಕೆ ಜಾಗ ಬಿಟ್ಟರೆ ನಾವು ಅದನ್ನ ಇದು ಮಾಡ್ಬೋದು. ಬಟ್ ನಾವೇ ಎಲ್ಲ ಹೊಡೆದಾಕ್ಬಿಟ್ಟಿದ್ದೀವಿ. ಅದು ಕಾಡನ್ನ ನಾವು ನಾಶ ಮಾಡಿ ಬಿಟ್ಬಿಟ್ಟಿದ್ದೀವಿ. ಸೊ ಟೈಗರ್ ಹೇಗೆ ಉಳಿಯತ್ತೋ ಅಂದ್ಬಿಟ್ಟು ನೋಡ್ಬೇಕಾಗಿದೆ. ಯಾಕಂದ್ರೆ ಈಗ ಓಕೆ ಸ್ಟೆಬಿಲೈಸ್ ಅಂತಾರೆ, ಬಟ್ ಆ್ಯಕ್ಚುಲಾಗಿ ಪೊಟೆನ್ಷಿಯಲ್ ಇರೋದು ಇಂಡಿಯಾ ಒಳಗೆ ಬೇರೆ 3,000 ಅಲ್ಲ, 7,000 ಟೈಗರ್ ಇರ್ಬೋದು. ನಮ್ಮ ಕರ್ನಾಟಕದೊಳಗೆ ಈಗ 564 ಅಂತಿದ್ದಾರೆ. ನಾವು ಬೇಕಂದ್ರೆ ಒಂದು 800 ಟೈಗರ್ಸ್ ತನಕ ಇಟ್ಕೋಬೋದು. ಅದಕ್ಕೆ ಪ್ರೊಟೆಕ್ಷನ್ ಕೊಡಬೇಕು, ಇದು ಮಾಡಬೇಕು. ಬಟ್ ಏನಂದರೆ ಏನಾಗ್ತಿದೆ ಅಂದರೆ, ಈಗ ಟೈಗರ್ ಪ್ರೊಟೆಕ್ಷನ್ ನೀವು ಕೊಡಬೇಕಂದ್ರೆ ದುಡ್ಡು ಕೊಡ್ತಾರೆ. ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯಿಂದ ನೀವು ₹100 ಖರ್ಚು ಅಂದರೆ ಅವ್ರು ₹50 ಕೊಡ್ತಾರೆ. ಸ್ಟೇಟ್ ಗೌರ್ಮೆಂಟ್ ₹50 ಹಾಕ್ತಾರೆ. NTCA, ಅದು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್, ಅವರು 50% ಹಾಕ್ತಾರೆ. ಅಲ್ಲಿಂದ ದುಡ್ಡು ಬರ್ತಿಲ್ಲ. ಸೊ ಎಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ, ಸ್ಟಾಫಿಗೆ ಸಂಬಳ ಕೊಡ್ತಿಲ್ಲ. ಸ್ಟಾಫಿಗೆ ಸಂಬಳ ಇಲ್ಲ. ಸ್ಟಾಫಿಗೆ ಸಂಬಳ ಒಳಗೂ ಕಡಿಮೆ ಕೊಡ್ತಾರೆ. ಹೇಳಿದ್ನಲ್ಲ, 30 ದಿವಸ ಕೆಲಸ ಮಾಡಿದ್ರು ನಿಮಗೆ 26 ದಿವಸನೇ ಕೆಲಸ ಡ್ಯೂಟಿಗೆ ಇದು ಕೊಡ್ತಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ನಾವು ಹಿಂಗಾಗ್ಬಿಟ್ಟಿದೆ ಅಂದರೆ, ನಾವು ಪರಿಸರನ ನಿಗ್ಲೆಕ್ಟ್ ಮಾಡ್ಕೊಂಡೇ ಬಂದಿದ್ದೀವಿ. ಎಷ್ಟು ಮಟ್ಟಕ್ಕೆ ಬಂದ್ಬಿಟ್ಟಿದೆ, ಈ ಕುತ್ತಿಗೆಗೆ ಬಂದಿದೆ. ಎಕ್ಸ್ಟ್ರೀಮ್ ಕ್ಲೈಮೇಟ್ ಇವೆಂಟ್ಸ್ ಬಂದಿದ್ಮೇಲೆ ಜನ ಎಲ್ಲ ಹತ್ಕೊಂಡು ಏನು ಆಗ್ತಿದೆ ಅಂತ ಈಗ ಅರ್ಥ ಆಗಿದೆ. ನಾವು ಕಾಡು ನೋಡ್ಕೊಂಡ್ರೆ ನಮಗೆ ಬದುಕೊಳ್ಳೋಕೆ ಚಾನ್ಸ್ ಇದೆ. ಇವಾಗ ಬೆಂಗಳೂರೊಳಗೆ ನಾವೆಲ್ಲ ಕೂತ್ಕೊಂಡು ನಿಮ್ಮ ಫೆಬ್ರವರಿಯಿಂದ ಮೇ ತನಕ ಜನಕ್ಕೆ ನೀರು ಇರಲಿಲ್ಲ, ಕುಡಿಯೋಕ್ಕೆ ನೀರು ಇರ್ತಿರ್ಲಿಲ್ಲ. ಆಮೇಲೆ ಇಲ್ಲಿ ಇದು ಬಂದಾಗ 41 ಡಿಗ್ರೀಸ್ ಆಯಿತು. ಕೆಂಗೇರಿ 41.8, ನಮ್ಮ ಬ್ಯಾಂಗ್ಳೂರು ಯೂನಿವರ್ಸಿಟಿ 41.3. ಈ ಥರ ಯಾರೂ ನೋಡಿರಲಿಲ್ಲ. ಈಗ ಜನಕ್ಕೆ ಅರ್ಥ ಆಗ್ತಿದೆ ಏನು ಕಾಯ್ತಿದೆ ಅಂದ್ಬಿಟ್ರೆ ಕಾಡು ಹೋಗಿದೆ. ನಾವು ಕಾಡು ನೋಡ್ಕೊಳ್ಳಿಲ್ಲ. ಕಾಡು ನೋಡ್ಕೊಂಡ್ರೆ ನಾವು ಉಳಿಸೋದು. ನಾವು ಹೇಗಾಗ್ಬಿಟ್ಟಿದ್ದೀವಿ ಅಂದರೆ, ಇವತ್ತು ಸಿಚುವೇಶನು ಸರ್ಕಾರನೂ ಕೇರ್ ಮಾಡ್ತಿಲ್ಲ. ಸರ್ಕಾರಕ್ಕೆ ಏನು ಇದೇ ಇಂಟ್ರೆಸ್ಟೇ ಇಲ್ಲ. ಜನ ಸತ್ತರೋ ಏನೋ ಅವ್ರಿಗೆ, ಅವ್ರು ಬೇಕಾರೋದು ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಜನ ನಾವುಗಳು ಸರಿ ಇಲ್ಲ. ನಾವುಗಳು ಸರಿ ಇದ್ದರೆ ನಾವು ಕ್ವಶನ್ಗಳು ಕೇಳಿದ್ರೆ ಇದೆಲ್ಲ ತಡೆ ಹಾಕ್ಬೋದು. ಬಟ್ ಆಗ್ತಾ ಇಲ್ಲ. ನಾವು ಇಷ್ಟೆಲ್ಲ ಮಾತಾಡ್ತಿದ್ದೀವಿ. 20 ವರ್ಷದಿಂದ ನಾವು ಬಡ್ಕೊಂಡು ಬರ್ತಾ ಇದ್ದೀವಿ. ಕಾಡು ಹೋಗ್ತಾ ಇದೆ, ವನ್ಯಜೀವಿ ಹೋಗ್ತಾ ಇದೆ, ಬಯೋಡೈವರ್ಸಿಟಿ ಡಿಪ್ಲೀಟ್ ಆಗ್ತಿದೆ. ಈ ಥರ ನಮಗೆ ಮುಂದೆ ಕ್ಲೈಮೇಟ್ ಚೇಂಜ್ ಆಗೋದು ಭಾಳ ಡೇಂಜರಸ್ ಅಂತ ಹೇಳ್ಕೊಂಡು ಬರ್ತಾ ಇದ್ದೀವಿ. ಎಕ್ಸ್ಪರ್ಟ್ಸ್ ಅಂತೂ ಹೇಳಿ ಅದು ಕಲ್ತು ನಾವೆಲ್ಲರೂ ಹೇಳ್ತಾ ಇದ್ದೀವಿ. ಬಟ್ ಯಾರು ಕೇಳಿದ್ದಾರೆ? ಇವತ್ತಿನ ಸಿಚುವೇಶನ್ ಹೆಂಗೆ ಬಂದಿದೆ ಅಂದರೆ, ನಾಳೆ ಏನಾಗತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಇವಾಗ ಒಂದು ಅರ್ಧ ಗಂಟೆ ಜೋರು ಮಳೆ ಹೊಡಿಬೋದು, ಯಾರಿಗೂ ಗೊತ್ತಿಲ್ಲ. ಹಿಂಗೆ ಬಿಸಿಲಿರ್ಬೋದು, ದಿಢೀರಿನ ಮಳೆ ಬರುತ್ತೆ, ಕ್ಲೌಡ್ ಬರ್ಸ್ಟ್ ಆಗುತ್ತೆ. ಸೊ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ ಈಗ. ಸೊ ಜನ ಅರ್ಥ ಮಾಡ್ಕೊಳ್ಳೋದ್ರೆ, ನಾವು ಬ್ಲೇಮ್ ಮಾಡೋದು ಜನಕ್ಕೆ. ನಾವುಗಳು ಸರಿ ಇದ್ದರೆ ನಾವು ಮಿನಿಸ್ಟ್ರಿಗೆ ಹೇಳ್ಬೋದು, ಸಾರಿ ಸರ್, ನೀವು ಹಿಂಗೆಲ್ಲ ಮಾಡೋಂಗಿಲ್ಲ, ನಾವು ಓಟ್ ಹಾಕಿರೋದು ನಿಮಗೆ, ನೀವು ನಮ್ಮ ಕೆಲಸ ಮಾಡಿ ಅಂದ್ಬಿಟ್ಟು. ಇವ್ರೇನು ಮಾಡ್ತಾರೆ, ಅವ್ರು ಬೇರೆ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗೆ ಕೆಲಸ ಮಾಡ್ಕೋತಾರೆ. ಯಾಕಂದರೆ ಅವರಿಂದ ಬರುತ್ತಲ್ಲ, ಬಾಕ್ಸ್ ಬರುತ್ತೆ, ಎಲ್ಲ ಥರ ಬರುತ್ತೆ ಅವ್ರಿಗೆ. ಸೊ ಅವ್ರಿಗೆ ಸರ್ವಿಸ್ ಮಾಡ್ತಾರೆ. ಅವ್ರು ಆ್ಯಕ್ಚುಲಾಗಿ ನಾವು ಓಟ್ ಹಾಕಿರೋದು ನಮಗೆ ಸರ್ವಿಸ್ ಮಾಡೋದು ಬಿಟ್ಬಿಟ್ಟು ಬೇರೆ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗೆ ಕೆಲಸ ಮಾಡಿಕೊಂಡು ಕಾಡನ್ನು ಹಾಳು ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಕಾಡು ಹಾಳು ಮಾಡಿದ್ಮೇಲೆ ಯಾರು ಸಾಯೋದು? ನಾವೇ. ಸೊ ನಾವು ಯಾಕೆ ಸಾಯ್ಬೇಕಂದ್ರೆ ನಾವು ಕೇಳ್ತಾ ಇಲ್ಲ. ನಾವು ಪ್ರಶ್ನೆ ಮಾಡಿದ್ರೆ ಇದೆಲ್ಲ ತಡಿಬೋದು. ನಾವುಗಳು ಯಾವತ್ತು ಸುಮ್ಮನೆ ಕೂತ್ಕೊಂಡು ನನಗೇನಾಗಬೇಕೆ, ನನ್ನ ಮನೆ ನನ್ನ ಚೆನ್ನಾಗಿದೆ, ನನ್ನ ಫ್ಯಾಮಿಲಿ ಚೆನ್ನಾಗಿದೆ ಅನ್ನೋ ಕೂತ್ಕೊಂಡಷ್ಟು ತೊಂದರೆ ಆಗೇ ಆಗತ್ತೆ. ಇವತ್ತು ಬಂದಿದೆ, ಕುತ್ತಿಗೆಗೆ ಬಂದಿದೆ.
ಒಂದ್ ಕಡೆ ನಾನು ಹೇಳ್ತೀನಿ ಬೇಜಾರಾಗತ್ತೆ, ಬಟ್ ಇನ್ನೊಂದ್ ಕಡೆ ಅಂದ್ರೆ ಖುಷಿ ಆಗತ್ತೆ. ಈಗಾದ್ರೂ ಜನಕ್ಕೆ ಗೊತ್ತಾಗ್ತಿದ್ಯಲ್ಲಪ್ಪ, ಈಗಾದ್ರೂ ಬಾಯ್ ಬಿಡ್ತಿದ್ದಾರೆ. ಬಟ್ ಈಗ ನೋಡಿ ಪಶ್ಚಿಮ ಘಟ್ಟದಲ್ಲಿ ಎಷ್ಟು ನಾಶ ಆಗಿದ್ರೆ, 40 ವರ್ಷದಿಂದ ಹಾಳು ಮಾಡ್ಕೊಂಡ್ ಬಂದವ್ರು 30-38% ಹೊಟ್ಟೋಗ್ಬಿಡಿದೆ ಪಶ್ಚಿಮ ಘಟ್ಟ. ಈಗ ಜನ ಎದ್ದಿದ್ದಾರೆ, ಈಗ ಮಾಡ್ತಾರೆ. ಏನೋ ಒಂದು ಕೆಲಸ ಮಾಡಿದ್ರೆ ಯಾರೋ ಕಾಂಟ್ರಾಕ್ಟರ್ ಮಾಡ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ನಮ್ಮವರು. ಇದು ನಮ್ಮ ಸರ್ಕಾರ, ಇದು ನಮ್ಮ ಪಾರ್ಟಿ ಅಂತಾರೆ ಜನ. ನಾ ಹೇಳೋದು ವನ್ಯಜೀವಿ ಇರಲಿ, ಕಾಡಿರಲಿ, ಏನೇ ಇದ್ರು ಯಾವ ಬೌಂಡ್ರಿನೂ ಇಲ್ಲ, ಯಾವ ಜಾತಿನೂ ಇಲ್ಲ, ಯಾವ ಕಾಸ್ಟು ಇಲ್ಲ, ಎಲ್ಲ ಒಂದೇನೆ. ಸೊ ಇವತ್ತು ನಮ್ಮ ಯಾವ ಪಾರ್ಟಿನೂ ಇಲ್ಲ. ಇವತ್ತು ನಾನು ಕೂತ್ಕೊಂಡು ಇದು ನಮ್ಮ ಪಾರ್ಟಿ, ಇದು ನಮ್ಮ ಗೌರ್ಮೆಂಟು, ನಾನು ಏನು ಮಾಡೋಕ್ಕಾಗಲ್ಲ, ಅವ್ರ ಅಗೇನ್ಸ್ಟಾಗಿ ಮಾತಾಡಲ್ಲ ಅಂದರೆ ಗೆತ್ತಿ ಹಿಂಗಾಗಿದೆ. ಪಶ್ಚಿಮ ಘಟ್ಟ ಎಲ್ಲ ಉಳ್ಕೊಂಡು ಬರ್ತಿದೆ, ಎಲ್ಲ ಕುಸ್ಕೊಂಡು ಬರ್ತಿದೆ. ಎಲ್ಲ ಬಿಟ್ಟರು. ಅವಾಗಲೇ ಜನ ನಿಂತುಬಿಟ್ಟು ಇಲ್ಲ ನಮ್ಗೆ ಬೇಕಾಗಿಲ್ಲ. ನಾನು ಸರ್ಕಾರ ಕೇಳಿದ್ನಿ, ದಯವಿಟ್ಟು ಡೆವಲಪ್ಮೆಂಟ್ ಮಾಡಿ, ಡೆವಲಪ್ಮೆಂಟ್ ಬೇಕು, ನಾವೊಂದು ಸೂಪರ್ ಪವರ್ ಆಗಬೇಕು ಕಂಟ್ರಿ. ಬಟ್ ನೀವು ಕಾಡನ್ನೇ ಹಾಳು ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಸುಖ, ಎಲ್ಲಿ ಬರುತ್ತೆ? ನೀವು ಅದೇ ದುಡ್ಡು ಖರ್ಚು ಮಾಡ್ಬೋದಲ್ಲ. ಈಗ ರೋಡ್ ಅಗಲ ಮಾಡ್ಕೊಂಡು ಬರ್ತಿದ್ದಾರೆ. ನಾನೇ ಖುದ್ದಾಗಿ 2 ಕೇಸ್ ಹಾಕಿದ್ದೀನಿ, ಕೋರ್ಟ್ಗೆ ಹೋಗಿದ್ದೀನಿ. ಇದ್ದಿದ್ದು 6 ಮೀಟ್ರು ರೋಡ್ನ ನೀವು ಹೋಗ್ಬಿಟ್ಟು 14 ಮೀಟ್ರ್ ಮಾಡ್ತೀರಾ, 12 ಮೀಟರ್ ರೋಡ್ನ 40 ಮೀಟ್ರ್ ಮಾಡ್ತಿದ್ರ, ಬೇಕಾಗಿಲ್ಲ. ಏನು ಯಾರು ಬೆನಿಫಿಟ್ ಅದು? ಓಕೆ, ಅದೇ ಖರ್ಚು ಮಾಡ್ತೀರಲ್ಲ ನೀವು ರೋಡು ಡೆವಲಪ್ಮೆಂಟು, ಲೀನಿಯರ್ ಪ್ರಾಜೆಕ್ಟ್ಸ್ ಅಂದ್ಬಿಟ್ಟು, ಆ ದುಡ್ಡನ್ನೇ ಇಟ್ಕೊಂಡು ನೀವು ಸರ್ಕಾರದಿಂದ ಜನಕ್ಕಲ್ಲಿ ಇರೋ ಲೋಕಲ್ ಜನಕ್ಕೆ ಫೆಸಿಲಿಟೀಸ್ ಕೊಡಿ. ಈಗ ಊರ್ ಕಡೆ ಎಲ್ಲ ಪಾಪ ಅವ್ರಿಗೆ ಏನೂ ಇಲ್ಲ, ಅವ್ರವ್ರು ಒಂದೊಂದು ತೋಟ ಇದ್ರೆ ದೂರ ಇದ್ದಾರೆ, ಅವ್ರಿಗೆ ಅನುಕೂಲ ಕೊಡಿ. ಹಾಸ್ಪಿಟಲ್ಸ್ ಕೊಡಿ, ಪಬ್ಲಿಕ್ ಅಮ್ಯುನಿಟೀಸ್ ಕೊಡಿ, ಶಾಲೆಗಳು ಕೊಡಿ, ಪಬ್ಲಿಕ್ ಸೆಂಟ್ರ್, ಹೆಲ್ತ್ ಸೆಂಟ್ರ್ ಕೊಡಿ. ಹಾಸ್ಪಿಟಲ್ಸ್ ಅಂದರೆ ಹೆಲ್ತ್ ಸೆಂಟ್ರ್ ಥರಾದ್ರೂ ಮಾಡಬೇಕು, ಅದು ಮಾಡಲ್ಲ. ಎಲ್ಲ ಜನರ ಮೇಲೆ ಗೂಬೆ ಕೂರಿಸ್ಕೊಂಡು ಇವರು ದುಡ್ಡು ಮಾಡಿಕೊಂಡು, ದೊಡ್ಡ ಸೌಕರ್ಯಗಳಿಂದ ದುಡ್ಡು ಮಾಡ್ಕೊಂಡು ಇವ್ರು ಕೂತವ್ರೆ. ಸರ್ಕಾರ ಬಂದ್ಬಿಟ್ಟು ಇಟ್ ಇಸ್ ನಾಟ್ ಸರ್ವಿಂಗ್ ಪೀಪಲ್. ಇವತ್ತು ನಿಜ ಹೇಳ್ಬೇಕಂದ್ರೆ ಸರ್ಕಾರ ಇಸ್ ಓನ್ಲಿ ಸರ್ವಿಂಗ್ ಇಂಡಸ್ಟ್ರಿಯಲಿಸ್ಟ್. ಈ ದೊಡ್ಡ ಇದಾರಲ್ಲ ಟೈಕೂನ್ಸು, ಅವ್ರಿಗೆ ಸರ್ವಿಸ್ ಮಾಡ್ತಿರೋದು. ಇವತ್ತು ನಮ್ಮನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ನಾವು ಬೇರೆ ಓಟ್ ಹಾಕಕ್ಕಷ್ಟೇ, ಓದ್ಲಾಡೋದು ನಾವು, ಎಂಜಾಯ್ ಮಾಡೋದು ಬೇರೆ ಯಾರು. ಸೊ ಆ ಥರ ಸಿಚುವೇಶನ್ ಬಂದಿದೆ. ಸೊ ವೆರಿ ಅನ್ಫಾರ್ಚುನೇಟ್. ಇವತ್ತು ಇದ್ರ ಬಗ್ಗೆ ಮಾತಾಡ್ತಿದ್ರೆ ಮಾತಾಡಿ ಬೇಸರ ಆಗ್ಬಿಟ್ಟಿದೆ. ಏನು ಮಾಡಿದ್ರು ಏನು ಮಾಡೋಕ್ಕಾಗ್ತಿಲ್ಲ. ಯಾಕಂದ್ರೆ ನಮ್ಮ ಜನ ಇಲ್ಲ, ಜನ ಬರ್ತಿಲ್ಲ.